ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜಧಾನಿ ಬೆಂಗಳೂರು ಈಗ ಚಳಿಯೂರಾಗಿ ಬದಲಾಗಿದೆ. ಕಳೆದ 2 ದಿನಗಳಿಂದ ರಾಜಧಾನಿ ಬೆಂಗಳೂರಲ್ಲಿ ಕನಿಷ್ಠ ತಾಪಮಾನ ದಾಖಲಾಗ್ತದೆ. ಹೀಗಾಗಿ ಬೆಂಗಳೂರಿಗರು ಕೂಡ ಮನೆಯಿಂದ ಹೊರಬರೋದಕ್ಕೆ ಅಯ್ಯೋ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಕಳೆದ 2-3 ದಿವಸಗಳಿಂದ ಬೆಂಗಳೂರಲ್ಲಿ 14ರಿಂದ 15 ಕನಿಷ್ಠ ತಾಪಮಾನ ಸೆಂಟಿಗ್ರೇಡ್ ಅಷ್ಟು ದಾಖಲಾಗ್ತಾ ಇರೋದ್ರಿಂದ ಚಳಿಗೆ ಮೈ ಕುರಿಯುವ ಚಳಿ ರಾಜಧಾನಿಯಲ್ಲಿ ಕಂಡು ಬರ್ತಾ ಇದೆ. ಸದ್ಯ ನಾನೀಗ ಲಾಲ್ಬಾಗಲ್ಲಿದ್ದೀನಿ. ನೀವು ನೋಡ್ಬೋದು, ವೀಕೆಂಡ್ ಅಂದ ತಕ್ಷಣ ಲಾಲ್ಬಾಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗರು ವಾಕ್ ಮಾಡೋದಕ್ಕೆ, ಜಾಗಿಂಗ್ ಮಾಡೋದಕ್ಕೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ರವಿವಾರದ ದಿನ ಹೆಚ್ಚು ಈ ರೀತಿಯಂಥ ವಾತಾವರಣ ಲಾಲ್ಬಾಗಲ್ಲಿ ಯಾವತ್ತೂ ಕೂಡ ಕಂಡು ಬರುತ್ತೆ. ಆದರೆ ಕೊಂಚ ಪ್ರಮಾಣದಲ್ಲಿ ವಾಕಿಂಗ್ ಮಾಡುವಂಥವ್ರು ಮತ್ತು ಜಾಗಿಂಗ್ ಮಾಡೋರ ಪ್ರಮಾಣ ಕಡಿಮೆ ಆಗಿದೆ. ಮತ್ತೊಂದು ಕಡೆ ಮೈ ಕುರಿಯುವ ಚಳಿಯ ನಡುವೆಯೂ ಕೂಡ ಬೆಚ್ಚನೆ ಉಡುಪುಗಳನ್ನು ಧರಿಸಿಕೊಂಡು ಈ ಒಂದು ವೆದರ್ನ, ಪ್ಲೆಸೆಂಟ್ ವೆದರ್ನ ಎಂಜಾಯ್ ಮಾಡ್ತಿರೋದು ಕೂಡ ಕಂಡು ಬರ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಈ ಜನವರಿ ಈ ಸೀಸನಲ್ಲಿ ಚಳಿ ಸಾಮಾನ್ಯವಾಗಿ ದಾಖಲಾಗುತ್ತೆ. ಆದರೆ ಈ ಬಾರಿ ಹಗಲಿನ ವೇಳೆ ಕನಿಷ್ಠ ತಾಪಮಾನ ದಾಖಲಾಗ್ತಾ ಇದ್ದು, ಜೊತೆಗೆ ಮಳೆ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇರೋದ್ರಿಂದ ಮೈ ಕೊರೆಯುವ ಚಳಿಗೆ ಸಾಕಷ್ಟು ಆರೋಗ್ಯದ ಮೇಲೂ ಕೂಡ ನಿಗಾ ವಹಿಸುವಂತಹ ಸೂಚನೆಗಳನ್ನು ವೈದ್ಯರು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ವಾತಾವರಣ ಕಂಡು ಬರ್ತಾ ಇದೆ. ಮುಂದಿನ 1 ವಾರಗಳ ಕಾಲ 14-15ನೇ ತಾರೀಕಿನವರೆಗೂ ಕೂಡ ಇದೇ ರೀತಿಯಾದಂಥ ವಾತಾವರಣ ಕಂಡು ಬರುತ್ತೆ. ಹಗಲಿನ ವೇಳೆ ಕೂಡ ಕನಿಷ್ಠ ತಾಪಮಾನ ದಾಖಲಾಗುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಇದರ ಜೊತೆಗೆ ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳಲ್ಲೂ ಕೂಡ ಮತ್ತಷ್ಟು ತಾಪಮಾನ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇದರ ಜೊತೆಗೆ ಮುಂದಿನ 2-3 ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತುಂತುರುನಿಂದ ಸಾಧಾರಣ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಹೀಗಾಗಿ ರಾಜಧಾನಿ ಜನರು ಕೂಡ ಕೊಂಚ ಪ್ರಮಾಣದಲ್ಲಿ ತಮ್ಮ ವಾಕಿಂಗ್ ಪ್ಯಾಟರ್ನ್ಗಳನ್ನಾಗಿರ್ಬೋದು, ಜೊತೆಗೆ ಮನೆಯಿಂದ ಹೊರಗುವ ಬೇರೆ ಬೇರೆ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಬೆಳಗಿನ ಅವಧಿಯಲ್ಲಿ ಹೆಚ್ಚು ಚಳಿ ದಾಖಲಾಗೋದ್ರಿಂದ ಸಂಜೆಯ ವೇಳೆ ಹೆಚ್ಚು ವಾಕಿಂಗ್ ಮಾಡುವಂಥದ್ದಾಗಿರ್ಬೋದು, ಜಾಗಿಂಗ್ ಮಾಡುವಂಥದ್ದು ಕೂಡ ಸೂಕ್ತ ಅನ್ನೋಂಥದ್ದನ್ನು ವೈದ್ಯರು ಸೂಚನೆ ಕೊಡ್ತಾರೆ. ಮತ್ತೊಂದು ಕಡೆ ಪ್ರತಿ ಬೆಳಗ್ಗೆನೂ ಕೂಡ ಚಳಿ, ಮಧ್ಯಾಹ್ನದ ವೇಳೆ ಕೂಡ ಚಳಿ, ಇನ್ನು ಸಾಯಂಕಾಲವೂ ಕೂಡ ಚಳಿಯ ವಾತಾವರಣ ಕಂಡು ಬರುತ್ತೆ. ರಾಜಧಾನಿಯಲ್ಲಿ ಇದೇ ರೀತಿಯಾದಂಥ 3 ಟೈಮ್ನಲ್ಲೂ ಕೂಡ ಚಳಿಯ ಪ್ರಮಾಣ ಕಂಡು ಬರ್ತಾ ಇದೆ. ಹೀಗಾಗಿ ಸೂಕ್ತವಾದಂತಹ ಬೆಚ್ಚನೆಯ ಉಡುಪುಗಳನ್ನು ಧರಿಸುವಂಥದ್ದು, ಕಿವಿ ಕವರ್ ಆಗುವಂತಹ ಕ್ಯಾಪ್ಗಳನ್ನಾಗಿರ್ಬೋದು ಅಥವಾ ಟೋಪಿಗಳನ್ನು ಹಾಕುವಂಥದ್ದು, ಇನ್ನು ಕಾಲುಗಳು ಮತ್ತು ಕೈಗಳು, ಪಾದ ಮತ್ತು ಮುಂಗೈಗಳು ಕೂಡ ಬೆಚ್ಚಗೆ ಇಟ್ಟುಕೊಳ್ಳುವಂಥದ್ದು, ಬಿಸಿಯಾದ ಆಹಾರ, ಬಿಸಿ ನೀರಿನ ಸೇವನೆ ಇದು ಸೂಕ್ತ ಅನ್ನುವಂಥದ್ದು ವೈದ್ಯರ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಇದೇ ರೀತಿಯಾದಂತಹ ವಾತಾವರಣ ಕನಿಷ್ಠ ತಾಪಮಾನ ದಾಖಲಾದ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆಗಳು, ಜೊತೆಗೆ ಸಾಂಕ್ರಾಮಿಕ ಕಾಯಿಲೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಕೆಮ್ಮು, ನೆಗಡಿ, ಜ್ವರ, ಅದರಲ್ಲೂ ಪ್ರಮುಖವಾಗಿ ವೃದ್ಧರಾಗಿರ್ಬೋದು, ನಿಮೋನಿಯಾ, ಉಸಿರಾಟದ ಸಮಸ್ಯೆ ಇರುವಂಥವರು, ಮಕ್ಕಳು ಹೆಚ್ಚು ಈ ರೀತಿಯಂತಹ ಸಮಸ್ಯೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೊಂಚ ಪ್ರಮಾಣದಲ್ಲಿ ತಮ್ಮ ಪ್ಯಾಟ್ರನ್ಗಳ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಇದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಮಾಡಿಕೊಳ್ಳುವಂಥದ್ದು, ಜೊತೆಗೆ ಹವಾಮಾನ ಬದಲಾದ ಹಾಗೆ ಬೇಕಾಗಿರುವಂತಹ ವ್ಯವಸ್ಥಿತ ಬದಲಾವಣೆಗಳು ಮಾಡಿಕೊಳ್ಳೋದು ಕೂಡ ಹೆಚ್ಚು ಸೂಕ್ತವಾಗಿರುವಂಥದ್ದು. ನೋಡ್ಬೋದು ಲಾಲ್ಬಾಗಲ್ಲಿ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ. ಬೆಚ್ಚನೆ ಉಡುಪುಗಳನ್ನು, ಮಂಕಿ ಕ್ಯಾಪ್ಗಳನ್ನು ಧರಿಸಿಕೊಂಡು ವಾಕಿಂಗನ್ನು ಮಾಡುವಂಥದ್ದು, ಜಾಗಿಂಗನ್ನು ಮಾಡುವಂಥದ್ದು. ಈ ಪ್ಲೆಸೆಂಟ್ ವೆದರ್ ಏನಿದೆ ಬೆಂಗಳೂರಿಗರಿಗೆ ಈ ರೀತಿಯಂತಹ ಕನಿಷ್ಠ ತಾಪಮಾನ ದಾಖಲಾಗ್ತಾ ಇರೋದು, ಜೊತೆಗೆ ಚಳಿಯಲ್ಲಿ ಕೂಡ ಬೆಚ್ಚನೆಯಲ್ಲಿ ತಮ್ಮ ಉಡುಪುಗಳ ಜೊತೆಗೆ ವಾಕಿಂಗ್ ಮಾಡುವಂಥದ್ದು, ಜಾಗಿಂಗ್ ಮಾಡುವಂಥದ್ದು, ಈ ಒಂದು ವೀಕೆಂಡನ್ನು ಎಂಜಾಯ್ ಮಾಡುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಮುಂದಿನ 1 ವಾರಗಳ ಕಾಲ ಬೆಂಗಳೂರಿನಲ್ಲಿ ಇದೇ ವಾತಾವರಣ ಕಂಡು ಬರೋದರಿಂದ ರಾಜಧಾನಿಯ ಜನರು ಕೂಡ ಕೆಲವೊಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಉತ್ತಮವಾದ ಆಹಾರ, ಬೆಚ್ಚನೆ ಉಡುಪುಗಳ ಧರಿಸುವುದು ಕೂಡ ಅವಶ್ಯಕತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.